ಹಾಯ್ ಹಲೋ ನಮಸ್ಕಾರ. ನೋಡ್ರಿ ಈಗ ಲಾಗ್ ಸ್ಟಾರ್ಟ್ ಮಾಡೀನಿ. ಮುಂಜಾನೆ ಎದ್ದರಿ ಈಗ ಅನ್ನಕ್ಕೆ ಇಟ್ಟೀನಿ. ನೋಡ್ರಿ ಅನ್ನ ಮಾಡ್ಲಿಕ್ಕೆ ಇಟ್ಟೀನಿ. ಇವತ್ತು ಈ ನಿಂಬೆಕಾಯಿ ಹರಿದೀವ್ರಿ. ನಿಂಬೆಕಾಯಿ ದಾ ಕಟ್ಲಕತ್ತೀವಿ ನೋಡ್ರಿ. ಈ ಸದ್ದ ಮೊಳಕೆ ಕಾಳು ಅದು ರೆಸಿಪಿ ಮಾಡ್ಲಿಕತ್ತೀನಿ. ಹೆಂಗೆ ಮಾಡೋದಂತೇಳಿ ನಿಮಗೂ ಕೂಡ ತೋರಿಸ್ತೀನಿ. ಬರ್ರಿ ಈ ಸದ್ದ ಅನ್ನ ಆಗಿಂದ ಮೊಳಕೆ ಕಾಳು ಇದು ರೆಸಿಪಿ ಮಾಡ್ಲಿಕತ್ತೀನಿ. ಯಾವ ಥರ ಮಾಡ್ತೀನಿ ಅಂತೇಳಿ ನಿಮಗೂ ಕೂಡ ತೋರಿಸ್ತೀನಿ ನೋಡ್ರಿ. ನಾನು ಮೆಟಗಿ ಕಾಳು ತೊಗೊಂಡಿನಿ. ಉಸುಳಿ ಮಾಡ್ಲಿಕ್ರಿ, ಅಂದರೆ ತಿನ್ನಾಕ್ರಿ. ಉಸುಳಿ ಪಲ್ಯ ಮಾಡ್ಲಿಕತ್ತೀನಿ. ತಿನ್ನಕ್ಕೆ ಮಾಡ್ಲಿಕತ್ತೀನಿ. ಉಸುಳಿ ಹೆಂಗೆ ತಿನ್ನಕ್ಕೆ ಮಾಡ್ತೀನಿ ಅಂತ ತೋರಿಸ್ತೀನಿ ನೋಡ್ರಿ. ಮೊಳಕೆ ಕಾಳು ಸ್ವಲ್ಪ ಹೊಡೆದವ್ರಿ. ನಿನ್ನೆ ನೆನೆಸಿಟ್ಕೊಂಡಿದ್ದೆ ರೀ. ಹಾಗೆ ಒಂದು ಅರ್ಬಿ ಒಳಗೆ ಕಟ್ಟಿಟ್ಟಿದ್ದೆ ರೀ. ಈ ಥರ ಆಗ್ಯಾವ ನೋಡ್ರಿ. ಈ ಸದ್ದ ಇವು ಹುರ್ಕೋತೀನಿ. ಸ್ವಲ್ಪ ಚಂದಾಗ ಹುರ್ಕೋಬೇಕ್ರಿ. ಇವಕ್ಕೆ ಚಂದ ನಾವು ಎಷ್ಟು ಚಂದ ಹುರ್ಕೋತೀವ್ರಿ ಅಷ್ಟು ಚಂದ ತಿನ್ನಕ್ಕೆ ಬರ್ತದೆ ನೋಡ್ರಿ. ಹಾಗೆ ತಿನ್ನೋಕಿನ ಈ ಥರ ಮಾಡ್ಕೊಂಡು ತಿಂದ್ರೆ ಹತ್ರನು ಭಾರಿ ಮಸ್ತ್ ಆತವ ನೋಡ್ರಿ. ಈ ಥರ ಮಾಡ್ಕೊಂಡು ತಿಂದ್ರೆ ಮಕ್ಕಳಿಗೆ ರೀ ಮುಂಜಾನೆ ಎದ್ದು ಈ ಥರ ರೀ ಕೊಟ್ರಪ್ಪ ಅಂದ್ರೆ ಚಲೋ ನೋಡ್ರಿ. ದೇಹಕ್ಕೂ ಒಳ್ಳೇದ್ರಿ ಇದು. ಈ ಥರ ಕಾಳು ಯಾರು ತಿನ್ನಲ್ರಿ, ಕಾಳು ಪಲ್ಯ ಅದು ತಿನ್ನಂಗಿಲ್ಲ ಅಂದ್ರೆ ಈ ಥರ ರೀ ಮನ್ಯಾಗ ಈ ಥರ ಮೆಟಗಿ ಕಾಳು ಮಾಡಿದ್ರಂತರ ಚಲೋ ನೋಡ್ರಿ. ಇದ್ರೊಳಗೆ ಒಂದೆರಡು ಕಾಳು ಶೇಂಗಾ ಹಾಕ್ಕೊಂಡು ನೆನೆಸೋದಿತ್ರಿ. ನೆನಪಾಗಿಲ್ರಿ, ಹಾಗೆ ಹಾಕ್ಕೊಂಡಿನಿ ನೋಡ್ರಿ. ಶೇಂಗಾ ವಟಾಣಿ ಇದ್ರೆ ಹಾಕೋಬೋದು ನೋಡ್ರಿ. ಈಗ ಎಣ್ಣೆ ಹಾಕ್ಕೊಂಡಿನ್ರಿ. ಚಂದಾಗ ಹುರ್ಕೋಬೇಕ್ರಿ ಇವು. ನೋಡ್ರಿ ಈ ಥರ ಹುರ್ಕೊಂಡಿನ್ರಿ ಚಂದಾಗ. ಈಗ ಇವಕ್ಕೆ ಪಾಣೆ ಹೊಡಿಲಿಕತ್ತೀನಿ ನೋಡ್ರಿ. ಈಗ ಕಡಾಯಿ ಇಟ್ಕೊಂಡಿನ್ರಿ. ಅದ್ರೊಳಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋದ್ರಿ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋದು ನೋಡ್ರಿ. ಏನಾರ ತಿನ್ಬೇಕಪ್ಪ ಅಂತಂದ್ರೆ ಈ ಥರ ಮೊಳಕೆ ಕಾಳು ಮಾಡ್ಕೊಂಡು ಇಟ್ಕೊಂಡಿದ್ರಂದ್ರೆ ಈ ಥರ ಮಾಡ್ಕೋಬೋದು ನೋಡ್ರಿ. ಈಗ ಸ್ವಲ್ಪ ಜೀರಿಗೆ ರೀ, ಸಾಸ್ಮಿ ಹಾಕ್ಕೊಳ್ಳೋದಿರಲ್ರಿ, ಬರೀ ಜೀರಿಗೆ ರೀ. ಈ ಥರ ಭಾರಿ ಟೇಸ್ಟ್ ಅಂದ್ರೆ ಭಾರಿ ಟೇಸ್ಟ್ ಆತಾವ್ರಿ. ಈ ಥರ ನೋಡ್ರಿ, ಒಮ್ಮೆ ಟ್ರೈ ಮಾಡಿರಿ, ಎಷ್ಟು ಮಸ್ತ್ ಆತಾವತ್ತೇಳಿ. ಆಮೇಲೆ ಸ್ವಲ್ಪ ಕೊರಬೇವ್ರಿ. ನಾನು ಸಣ್ಣದು ಉಳ್ಳಾಗಡ್ಡಿ ತೊಗೊಂಡಿನಿ ಒಂದು ಹೊಳ್ಕೊಂಡು. ಆಮೇಲೆ ಒಂದು ಅರ್ಧ ನಿಂಬೆಕಾಯಿ ತೊಗೊಂಡಿನಿ ನೋಡ್ರಿ. ಈಗ ಉಳ್ಳಾಗಡ್ಡಿ ಹಾಕೊಳ್ಳೋಣ ನೋಡ್ರಿ. ನಾ ಅದೇ ಕಡಾಯಿದೊಳಗೆ ಹುರ್ಕೊಂಡಿದ್ನಲ್ರಿ, ನಾ ಅದೇ ಕಡಾಯಿದೊಳಗೆ ಮಾಡ್ಕೊಳಕತ್ತೀನಿ ನೋಡ್ರಿ. ಮುಂಜಾನೆ ನಾಷ್ಟಕ್ಕಾದ್ರೂ ಮಾಡ್ಕೋಬೋದು ನೋಡ್ರಿ. ಇದು ಏನು ಊಟನೇ ಹೋಗಲ್ರಿ. ಆಮೇಲೆ ಈ ಥರ ಮಾಡ್ಕೊಂಡು ತಿಂದ್ರೆ ಆಮೇಲೆ ಊಟನೇ ಮಾಡೋದಾಗಲ್ಲ ನೋಡ್ರಿ. ಇದು ಒಂದು ನಾಷ್ಟಾ ಥರನೇ ರೀ. ಈ ಥರ ಬೆಳಗ್ಗೆ ಇದು ಮಾಡ್ಕೊಂಡು ತಿಂದ್ರಪ್ಪ ಅಂದ್ರೆ ಮುಂಜಾನೆ ಎದ್ದು ಊಟನೇ ಹೊಟ್ಟಿನೇ ತುಂಬಿ ಬಿಡ್ತದೆ ನೋಡ್ರಿ. ಮೊಳಕೆ ಕಾಳು
ಸ್ನ್ಯಾಕ್ಸ್ ರೀ ಅಥವಾ ನಾಷ್ಟಾ ರೀ ಅನ್ಬೋದು ರೀ. ಈಗ ನೋಡ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳಕತ್ತೀನಿ ನೋಡ್ರಿ, ಸ್ವಲ್ಪ ರೀ, ರುಚಿಗೆ ತಕ್ಕಷ್ಟು ಉಪ್ಪು ರೀ. ಆಮೇಲೆ ಸ್ವಲ್ಪ ಸಕ್ಕರೆ ರೀ, ಸ್ವಲ್ಪ ಸಕ್ಕರೆ ರೀ. ಇದಿಷ್ಟು ಎಷ್ಟು ಚಂದ ಬೇಯ್ತದ ಅಷ್ಟು ಚಂದ ವಾಸನೆ ಬರ್ತದೆ ನೋಡ್ರಿ, ತಿನ್ಲಕ್ಕೆ ರೀ ಟೇಸ್ಟ್ ಅನ್ನಿಸ್ತದ ರೀ. ಈಗ ಒಂದು ಅರ್ಧ ನಿಂಬೆಕಾಯಿ ತೊಗೊಂಡಿರ್ತೀವಲ್ರಿ, ಅದನ್ನು ಹಾಕೊಳ್ಳೋದು ನೋಡ್ರಿ. ಚಪಾತಿ ರೊಟ್ಟಿ ತಿಂದು ಬೇಸರಾಗಿತ್ತಂದ್ರೆ ಈ ಥರ ಮುಂಜಾಳೆದ್ದು ಸ್ನ್ಯಾಕ್ಸ್ ನಾಷ್ಟ ಮಾಡಿಕೊಂಡು ತಿನ್ಬೋದು ನೋಡ್ರಿ. ಈಗ ನಿಂಬೆಕಾಯಿ ರಸ ಹಾಕೊಳಕತ್ತೀನಿ ನೋಡ್ರಿ. ನೋಡ್ರಿ ಇದು ಚಂದಾಗ ಕುದಿಬೇಕ್ರಿ. ನೋಡ್ರಿ ಈಗ ಮೊಳಕೆ ಕಾಳು ಹಾಕೊಂಡ್ಬಿಡ್ತೀನಿ ನೋಡ್ರಿ. ಚಂದಾಗ ಬೇಯ್ದದ್ರಿ. ಈಗ ಹಾಕೊಂಡು ಮಿಕ್ಸ್ ಮಾಡ್ಕೊಂಬಿಡೋದು ನೋಡ್ರಿ. ನಾ ರಾತ್ರಿನೇ ನೆನೆಸಿಟ್ಟಿದ್ದೆ ರೀ, ಯಾಕೆ ಮೊಳಕೆ ಹೊಡೆದಿಲ್ರಿ, ಅವು ಹೊಡಿಬೇಕಾಗಿತ್ತು ರೀ, ಯಾಕೆ ಮೊಳಕೆನೇ ಹೊಡೆದಿಲ್ಲ ನೋಡ್ರಿ ಅವು. ಎಷ್ಟು ಮಸ್ತ್ ಕಾಣ್ತಾವ್ರಿ, ಭಾರಿ ಟೇಸ್ಟ್ ಅಂದ್ರೆ ಭಾರಿ ಟೇಸ್ಟ್ ಆತಾವ್ರಿ ಈ ಥರ ನಾಷ್ಟ ಮಾಡ್ಕೊಂಡು ತಿಂದ್ರೆ. ಮೊಳಕೆ ಕಾಳು ನಾಷ್ಟ ರೀ. ರೆಡಿ ಆಯ್ತು ನೋಡ್ರಿ ಮೊಳಕೆ ಕಾಳು ನಾಷ್ಟ ರೀ. ಬೆಳಗ್ಗೆ ಎದ್ದು ಚಲೋ ರೀ ಇದು, ಮುಂಜಾಳೆದ್ದು ಈ ಥರ ನಾಷ್ಟ ಮಾಡ್ಕೊಂಡು ತಿಂದ್ರೆ ಚಲೋ ನೋಡ್ರಿ, ದೇಹಕ್ಕೂ ಚಲೋ ರೀ. ಮೊಳಕೆ ಕಾಳು ತಿನ್ಬೇಕಂತಾರ್ರಿ, ನೆನೆಸಿಟ್ಟಿದ್ದು ಮೊಳಕೆ ಕಾಳು ತಿನ್ಬೇಕಂತಾರ್ರಿ. ಆ ಥರ ತಿಂದ್ರೂ ನಡೀತದ್ರಿ, ಈ ಥರ ಮಾಡ್ಕೊಂಡು ತಿಂದ್ರೂ ನಡೀತದ ನೋಡ್ರಿ. ನೋಡ್ರಿ ರೆಡಿ ಆಯ್ತು ನೋಡ್ರಿ ಮೊಳಕೆ ಕಾಳು ನಾಷ್ಟ ರೀ. ಭಾರಿ ಅಂದ್ರೆ ಭಾರಿ ಟೇಸ್ಟ್ ಆಗ್ಯಾವ್ರಿ. ಈ ಥರ ನೀವು ಒಮ್ಮೆ ಮಾಡ್ಕೊಂಡು ತಿನ್ನಿರಿ, ಎಷ್ಟು ಟೇಸ್ಟ್ ಆತಾವತ್ತೇಳಿ ನೋಡ್ರಿ. ಮಸ್ತ್ ಅಂದ್ರೆ ಮಸ್ತ್ ಆತಾವ್ರಿ. ಪಲ್ಯ ಮಾಡೋಕ್ಕಿಂತ ಈ ಥರ ನಾಷ್ಟ ಮಾಡ್ಕೊಂಡು ತಿನ್ನಿರಿ, ಮಸ್ತ್ ಅಂದ್ರೆ ಮಸ್ತ್ ಆತಾವ ನೋಡ್ರಿ. ಚಪಾತಿ ಜೋಡಿ ಸಂಗಟ ಪಲ್ಯ ತಿಂದಿರ್ತೀರಿ, ಈ ಥರ ನಾಷ್ಟ ಮಾಡ್ಕೊಂಡು ತಿನ್ನಿರಿ, ಎಷ್ಟು ಮಸ್ತ್ ಆಗಿರ್ತಾವತ್ತೇಳಿ ನೋಡ್ರಿ ನೀವು. ಹಾಗೆ ಈ ರೆಸಿಪಿ ಇಷ್ಟ ಆಗಿತ್ತಂದ್ರೆ ನಮ್ಮ ಚಾನಲ್ನ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ.